ಸುಮನ್ ಟಿವಿ ಕನ್ನಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಷಾ. ನಾವಿವತ್ತು ಬೆಂಗಳೂರಿನ ಪ್ರಮುಖ ಭಾಗದಲ್ಲಿರುವಂತಹ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿದ್ದೀವಿ. ಜನಸ್ನೇಹಿ ನಿರಾಶ್ರಿತರ ಆಶ್ರಮದ ಬಗ್ಗೆ ನೀವು ಸಾಕಷ್ಟು ಕೇಳಿರ್ತೀರಾ. ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇಲ್ಲೊಂದು ಬೋರ್ಡನ್ನು ಹಾಕಿದ್ದಾರೆ, ಗಮನಿಸ್ತಾ ಹೋದ್ರೆ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಅನುದಾನವನ್ನ ಪಡಿತಾ ಇಲ್ಲ, ಯಾವ ಗಣ್ಯ ರಾಜಕೀಯ ವ್ಯಕ್ತಿಗಳ ಜೊತೆಗೂ ಕೂಡ ಕೈ ಜೋಡಿಸಿಲ್ಲ. ನಿಸ್ವಾರ್ಥ ಜನರ ಆಶೀರ್ವಾದ, ಒಂದೊಂದು ರೂಪಾಯಿಗಳ ಶ್ರೀರಕ್ಷೆಯೇ ಜನಸ್ನೇಹಿ ಸಂಪಾದಿಸಿರುವಂತಹ ಆಸ್ತಿಯಾಗಿದೆ. ದೇವರ ಅನುಗ್ರಹ, ಜನಸಾಮಾನ್ಯರ ಆಶೀರ್ವಾದ, ಜನಸ್ನೇಹಿ ಯೋಗೀಶ್ ಹಾಗೂ ಅವರ ತಂಡದ ಶ್ರಮದ ಪ್ರತಿಫಲವಾಗಿ ನಿರ್ಮಾಣಗೊಂಡಂತಹ ನಿರಾಶ್ರಿತರ ಸ್ವರ್ಗವೇ ಜನಸ್ನೇಹಿ ನಿರಾಶ್ರಿತರ ಆಶ್ರಮ. ನೀವೆಲ್ಲ ಈಗಾಗಲೇ ತಿಳ್ಕೊಂಡಿರ್ತೀರಾ ನಾವು ಏನ್ ಹೇಳೋಕ್ ಬಯಸ್ತಾ ಇದ್ದೀವಿ ಅಂತ ಹೇಳಿ. ಈ ಆಶ್ರಮಕ್ಕೆ ನಾವು ಬರಬೇಕಾದಂತಹ ಸಂದರ್ಭದಲ್ಲಿ ಒಬ್ಬೊಬ್ಬರದು ಕೂಡ ಒಂದೊಂದು ಕರುಳು ಹಿಂಡುವಂತಹ ಕರುಣಾಜನಕ ಕಥೆಯನ್ನ ನಾವು ಕೇಳಿದ್ವಿ. ಅವೆಲ್ಲವನ್ನೂ ಕೂಡ ಇವತ್ತು ನಮ್ಮ ಕಾರ್ಯಕ್ರಮದ ಮೂಲಕ ನಿಮಗೆ ತಿಳಿಸ್ತಾ ಹೋಗ್ತೀವಿ. ಬನ್ನಿ ಒಳಗಡೆ ಹೋಗೋಣ. ಜನಸ್ನೇಹಿಯ ಶಕ್ತಿ ಹಾಗೂ ಅದ್ರ ಹಿಂದಿರುವಂತಹ ವ್ಯಕ್ತಿಯನ್ನ ನಾವು ಇವತ್ತು ಪರಿಚಯ ಮಾಡಿಸ್ತೀವಿ. ಯೋಗೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಚೆನ್ನಾಗಿದ್ರು. ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಿಮ್ಮ ಬಂಧು ಬಳಗದವರೆಲ್ಲ ಹೇಗಿದ್ದಾರೆ? ಆಶೀರ್ವಾದದಿಂದ ತುಂಬಾ ಚೆನ್ನಾಗಿದ್ದೀವಿ. ಕರ್ನಾಟಕ ಜನರ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಉಡುಗೊರೆ ಸೊ ನೋಡಿ, ಬರ್ತಿದ್ದಾಗೆ ನಮಗೆ ಉಡುಗೊರೆ ಸಿಗ್ತಾ ಇದೆ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ವಿಡಿಯೋಗಳನ್ನ ನೋಡಿದ್ವಿ, ಈ ನಿಮ್ಮ ಆಶ್ರಮದ ಕುರಿತಾಗಿ ತಿಳ್ಕೊಂಡ್ವಿ. ಒಂದೊಂದು ತರದ ಮಾತುಗಳು, ಪಾಸಿಟಿವ್ ಇದೆ, ನೆಗೆಟಿವ್ ಎರಡೂ ಇದೆ. ಸೊ ನಾವೇ ಖುದ್ದಾಗಿ ಈ ಒಂದು ಆಶ್ರಮದ ಕುರಿತಾಗಿ ರಿಯಾಲಿಟಿ ಚೆಕ್ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ. ಯೋಗೇಶ್ವರೇ, ನಿಮ್ಮ ಆಶ್ರಮದ ಬಗ್ಗೆ ನೀವು ತಿಳಿಸ್ಕೊಡ್ಬೇಕು ನಮ್ಮ ಕಾರ್ಯಕ್ರಮದ ಉದ್ದಕ್ಕೂ. ಖಂಡಿತ ಏನು ನಿಮ್ಗೆ ಯಾವ ವಿಚಾರದ ಬಗ್ಗೆ ಬೇಕಂದ್ರೂ ಡೈರೆಕ್ಟ್ ಆಗಿ ನೀವು ಕೇಳ್ಬೋದು, ಲೈವ್ ಅಲ್ಲೇ ತೋರಿಸ್ಬೋದು. ಸೊ ಖಂಡಿತವಾಗ್ಲೂ ವೆಲ್ಕಮ್, ಪ್ಲೀಸ್ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಯೋಗೇಶ್ ಅವರೇ, ಆಶ್ರಮದ ಬಗ್ಗೆ ತುಂಬಾ ಕೇಳ್ಪಟ್ವಿ. ಮೊದಲಿಗೆ ಆಮೇಲೆ ಮಾತಾಡೋಣ ಉಳಿದಿರೋ ಎಲ್ಲ ವಿಷಯಗಳನ್ನ. ಫಸ್ಟ್ ಈ ಆಶ್ರಮವನ್ನ ನಿಮ್ಗೆ ನಿರ್ಮಿಸಬೇಕು ಅಂತ ಯಾಕೆ ಅನಿಸ್ತು? ಹಾಗೆ ಎಷ್ಟು ವರ್ಷಗಳಿಂದ ಈ ಸೇವೆಯಲ್ಲಿ ತೊಡ್ಕೊಂಡಿದ್ದೀರಾ? ಸತತ 12 ವರ್ಷಗಳಿಂದ ಈ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ಕೇವಲ ನಿರ್ಗತಿಕರಿಗಾಗಿ ನಮ್ಮ ಜೀವನವನ್ನು ಪಣ ಇಟ್ಟಿದ್ದೀವಿ. ಇದಕ್ಕೆ ಮುಖ್ಯವಾಗಿ ಶ್ರೀ ಶಿವಕುಮಾರ ಸ್ವಾಮಿಯವರ ಆಶೀರ್ವಾದ, ಅವರ ಪ್ರೇರಣೆ, ಅವರ ಒಂದು ಶಕ್ತಿ ಇವತ್ತು ನಮ್ಗೆ ಏನಾದರೂ ಒಂದು ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಜೊತೆಗೆ ನಾನು ಆರಾಧಿಸುವಂಥ ಶ್ರೀ ಧರ್ಮಶನೇಶ್ವರ ಸ್ವಾಮಿಯವರ ಒಂದು ಕೃಪಾ ಕಟಾಕ್ಷ ಇರ್ಬೋದು, ಅವರ ಆಶೀರ್ವಾದ ಇರ್ಬೋದು. ಅದಕ್ಕೆ ಈ ಒಂದು ಅದ್ಭುತವಾದಂಥ ಕೆಲಸ ಕರ್ನಾಟಕದಲ್ಲಿ ನಡೀತಾ ಇದೆ. ಇಲ್ಲಿ ಕೇವಲ ನಿರ್ಗತಿಕರು, ಅನಾಥರು, ರಸ್ತೆಯಲ್ಲಿ ಯಾರಾದರೂ ಊಟ ತಿಂಡಿ ಇಲ್ಲದೆ ನರಳಾಡುವಂಥ ವ್ಯಕ್ತಿಗಳಿಗೆ ಮಾತ್ರ ನಾವು ಆಶ್ರಯ ಕೊಡೋದು. ಅಂದ್ರೆ ಈಗ ಹೊರಗಡೆಯಿಂದ ಯಾರಾದ್ರೂ ನಮ್ಮ ತಂದೆ ತಾಯಿಗೆ ನಮಗೆ ನೋಡ್ಕೊಳಕ್ ಆಗ್ತಾ ಇಲ್ಲ, ದಯವಿಟ್ಟು ಅವರನ್ನ ನೀವು ಸೇರಿಸ್ಕೊಳ್ಳಿ, ನಾವು ದೇಣಿಗೆ ಕೊಡ್ತೀವಿ ಈ ತರ ಅನ್ನೋರು. ಅವ್ರು ಎಷ್ಟೇ ಕೋಟಿಗೆ ಬದುಕಿದ್ರು ಕೂಡ ಅವ್ರ ಗೇಟಿಂದ ಒಳಕ್ಕೂ ನಮ್ಗೆ ಎಂಟ್ರಿ ಇಲ್ಲ. ಅವರಿಂದ ನಮ್ಗೆ ಯಾವುದೇ ತರದ ದೇಣಿಗೆದು ಅವಶ್ಯಕತೆ ಇಲ್ಲ. ಅಂದ್ರೆ ಯಾರು ತಂದೆ ತಾಯಿನ ನೋಡ್ಕೊಳಕ್ಕಾಗದೆ ನಾನು ಆಶ್ರಮಕ್ಕೆ ಬಿಡ್ತೀನಿ, ನಾನು ದೇಣಿಗೆ ಕೊಡ್ತೀನಿ ಅಂತಾರಲ್ಲ, ಅವರ ಹಣದಿಂದ ಇಂಥವ್ರನ್ನ ಸಾಕೋ ಅವಶ್ಯಕತೆ ನನಗೆ ಖಂಡಿತವಾಗ್ಲೂ ಇಲ್ಲ. ಸೊ ನೀವೆಲ್ಲ ಕೇಳ್ಬೋದು, ಇವತ್ತು 160-170 ಜನ ಇವತ್ತು ಜನಸ್ನೇಹಿ ಆಶ್ರಮದಲ್ಲಿ ಆಶ್ರಯ ಪಡೆದಿದ್ದಾರೆ. ಇವ್ರು ಯಾರು ಅನಾಥರಲ್ಲ, ಭಿಕ್ಷುಕರಲ್ಲ, ಅಥವಾ ನಿರ್ಗತಿಕರಂತ ಹೇಳಕ್ ಇಷ್ಟಪಡಲ್ಲ ನಾನು. ಅವ್ರನ್ನ ಅದಕ್ಕೆ ಅದ್ಭುತವಾಗಿ ದೇವ್ರ ಮಕ್ಕಳು ಅಂತ ಕರಿತೀನಿ ನಾನು. ಸೊ ದೇವರೇ ಆಯ್ಕೆ ಮಾಡ್ಕೊಂಡಂತ ಮಕ್ಳು ಇವರೆಲ್ಲ. ಸೊ ಇವ್ರ ಕಷ್ಟ ಬಂದಿರೋದು ಯಾರಿಂದ? ಮಕ್ಕಳಿಂದ, ಸ್ವಂತ ಎತ್ತ ಮಕ್ಕಳಿಂದನೇ ಬಂದಿರೋದು, ಮತ್ತೆ ಸಂಬಂಧಿಕರುಗಳಿಂದನೇ ಇವತ್ತು ಬೀದಿಗೆ ಬಂದಿರೋದು. ಇವರು ಕೂಡ ನಮಗೂ ದೊಡ್ಡಪ್ಪನೋ ಚಿಕ್ಕಪ್ಪನೋ ಅನ್ನೋ ಭಾವನೆಯಲ್ಲಿ ನಾವು ಇವ್ರನ್ನ ಕಾಪಾಡುವಂತ ಪ್ರಯತ್ನ ಮಾಡ್ತಾ ಇದೀವಿ. ಇವ್ರು ಎಲ್ಲರಿಗೂ ಸಂಬಂಧಿಕರು ಇದ್ರೂ ಕೂಡ ಇವತ್ತು ಅನಾಥರಾಗಿ ಬದುಕ್ತಿದ್ದಾರೆ. ಕಾರಣ ಏನಂತ ಹೇಳಿದ್ರೆ, ಮನುಷ್ಯನಿಗೆ ಸಂಬಂಧಕ್ಕಿಂತ ಹಣಕ್ಕೆ ವ್ಯಾಲ್ಯೂ ಜಾಸ್ತಿ. ಸೊ ನನ್ನ ಪ್ರಕಾರ ನಾನು ಒಂದೇ ಮಾತು ಹೇಳೋದು, ಈಗ ನಾವು ದೇವಸ್ಥಾನಕ್ಕೆ ಹೋಗಿ ಉಂಡಿಗೆ ಹಣ ಹಾಕೋದ್ರ ಬದಲು
ಹಸ್ತೋನ್ಗೆ ಅನ್ನ ಹಾಕೋದ್ರಲ್ಲಿ ಒಂದು ತೃಪ್ತಿ ಸಿಗುತ್ತೆ ಮತ್ತೆ ಒಂದು ಅರ್ಥ ಇರುತ್ತೆ ಅನ್ನೋದು ನನ್ನ ಒಂದು ಭಾವನೆ. ಸೊ ಇಲ್ಲಿ ಒಂದು ಆ ಥರದ್ದೇ ಒಂದು ಪುಣ್ಯದ ಕೆಲಸ ಮಾಡಬೇಕು ಅಂತ ನಿರ್ಧಾರ ಮಾಡಿ ಸತತ 10 ವರ್ಷಗಳಿಂದ ಸರ್ಕಾರದ ₹1 ಅನುದಾನಗಳನ್ನ ಪಡ್ಕೊಂಡಿಲ್ಲ. ಹಂಗಂದ್ಬಿಟ್ಟು ಕೊಟ್ರೆ ತಗೊಳಲ್ಲ ಅಂತಲ್ಲ, ಖಂಡಿತ ಬೇಕು. ಸರ್ಕಾರ ಇದ್ರ ಕಡೆ ಗಮನ ಹರಿಸ್ಬೇಕು. ಇದುವರೆಗೂ ಹರಿಸಿಲ್ಲ ಅನ್ನೋದು ಯಾವುದೇ ಸರ್ಕಾರ ಆಗಿರ್ಬೋದು, ಇದುವರೆಗೂ ನಮ್ಗೆ ಸಪೋರ್ಟ್ ಮಾಡಿಲ್ಲ ಅಥವಾ ಕೇಳಿಲ್ಲ ಅಥವಾ ನಮ್ಗೆ ಯಾಕೆ ಈ ರೀತಿ ಇಂಥವ್ರನ್ನ ಕರ್ಕೊಂಡು ಬಂದು ನೀವು ನೋಡ್ತಿದ್ದೀರಾ ಅನ್ನೋದು ಯಾವುದೇ ಪ್ರಶ್ನೆ ಮೂಡಿಲ್ಲ ಅನ್ನೋದೇ ಬೇಜಾರಾಗ್ತಾ ಇದೆ. ಸೊ ನಮ್ಗೆ ಸರ್ಕಾರದಿಂದ ಯಾರಾದ್ರೂ ಆಗಿರ್ಬೋದು, ಗಣ್ಯ ವ್ಯಕ್ತಿಗಳಂತ ಬಂದಾಗ ಯಾವುದೇ ರಾಜಕೀಯ, ಯಾವುದೇ ಪಕ್ಷ, ನಮ್ಗೆ ಯಾವುದೇ ಪಕ್ಷ ಇಲ್ಲ, ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ, ನಾವು ಮನುಷ್ಯ ಜಾತಿಯನ್ನಷ್ಟೇ ಪ್ರೀತಿಸೋದು. ಸೊ ಮನುಷ್ಯತ್ವಕ್ಕಷ್ಟೇ ಬೆಲೆ ಕೊಡೋದು. ಮನುಷ್ಯತ್ವಕ್ಕೆ ಬೆಲೆ ಕೊಡೋಂಥ ಪ್ರತಿಯೊಬ್ರು ಕೂಡ ₹1 ದೇಣಿಗೆ ಕೊಟ್ಟರು, ಅವರ ಕೈಲಾದಂಥ ಸಹಾಯವನ್ನ ಮಾಡಿದ್ರು, ಅವರ ಕೈಲಾದಂಥ ಸಪೋರ್ಟ್ ಅನ್ನ ಮಾಡಿದ್ರೆ ಇನ್ನು ಸಾವಿರಾರು ಜನ ನಿರ್ಗತಿಕರಿಗೆ, ಅಸಹಾಯಕರಿಗೆ, ದೇವ್ರ ಮಕ್ಕಳಿಗೆ, ಈ ತರ ಸಮಾಜದಿಂದ ನಿರ್ಲಕ್ಷ್ಯಕ್ಕೊಳಪಟ್ಟಂತವ್ರು ತುಂಬಾ ಜನ ಇರ್ತಾರೆ. ಅಂಥವ್ರಿಗೆ ನೀವು ಇವತ್ತು ದೇವರಾಗಿ ನಿಂತಿದ್ದೀರಾ ಅಂತಾನೆ ಹೇಳ್ಬೋದು. ಯೋಗೀಶ್ ಅವರೇ, ನಾವು ನೋಡ್ತಾ ಇದ್ವಿ ಸಾಕಷ್ಟು ಜನರು ಇಲ್ಲಿ ನಿಮ್ಮನ್ನ ಅದೇ ರೀತಿ ಮಗನಾಗಿ ನೋಡ್ತಾ ಇದ್ದಾರೆ, ಅಣ್ಣನಾಗಿ ನೋಡ್ತಾ ಇದ್ದಾರೆ. ಹಾಗೆ ಸಾಕಷ್ಟು ಸಂಬಂಧಗಳ ಒಂದು ಕೊಂಡಿಯನ್ನು ನೀವು ಬರುವಾಗ ಒಂದು ಪಾಯಿಂಟ್ ಕೇಳಿದ್ರಿ, ಬಹಳ ಅದು ಇಷ್ಟ ಆಯ್ತು ನನಗೆ. ನಾವು ರಿಯಾಲಿಟಿ ಚೆಕ್ ಮಾಡ್ಬೇಕಂತ ಬಂದಿದೀವಿ. ನಾವು ಈ ನಮ್ಮ ಒಂದು ಚಾನಲ್ ಮುಖಾಂತರ ಒಂದು ರಿಯಾಲಿಟಿ ಚೆಕ್ ಮಾಡ್ತಾ ಇದೀವಿ ಅಂತ. ಸೊ ಬಹಳ ಖುಷಿ ಆಯ್ತು ನಂಗೆ ಆ ಪ್ರಶ್ನೆ ಕೇಳಿದ್ದಕ್ಕೆ. ಈಗ ಇಲ್ಲಿರೋರೆಲ್ಲ 160 ಜನರು ಕೂಡ ವಿಭಿನ್ನ ರೀತಿಯ ಮನಸ್ಸಿರುವಂಥವ್ರು, ವಿಭಿನ್ನ ರೀತಿಯಲ್ಲಿ ಸಿಕ್ಕದಂಥವ್ರು ನಮ್ಮ ಕೈಗೆ. ಸೊ ಇವರನ್ನೇ ಕೇಳೋಣ ಡೈರೆಕ್ಟ್ ಆಗಿ, ಇಲ್ಲಿ ಹೇಗಿದ್ದೀರಾ, ಊಟ ತಿಂಡಿ ಮಾಡ್ತಾ ಇದ್ದೀರಾ, ಅಲ್ಲ ಹಸ್ಕೊಂಡಿದ್ದೀರಾ, ಅಥವಾ ಆಶ್ರಮ ಅಂದ್ರೆ ಹೇಗಿರತ್ತೆ ಅನ್ನೋದನ್ನ ಇಲ್ಲೇ ಕೇಳೋಣ. ಎಲ್ರು ಚೆನ್ನಾಗಿದ್ದೀರಾ? ಈ ಪ್ರಶ್ನೆನ ನಾನ್ ಕೇಳಿದ್ರೆ ಚೆನ್ನಾಗಿರಲ್ಲ, ಮೇಡಮ್ ರಿಯಾಲಿಟಿ ಚೆಕ್ ಅಂದ್ರು ಅವರೇ ಕೇಳಲಿ. ಮಾತಾಡ್ಸಿ. ಎಲ್ರು ಹೇಗಿದ್ದೀರಾ? ಯೋಗೇಶ್ ಅವರೇ, ಹೇಗ್ ನೋಡ್ಕೋತಿದಾರೆ ನಿಮ್ಗೆ? ಊಟ ತಿಂಡಿ ಎಲ್ಲ ಚೆನ್ನಾಗ್ ಕೊಡ್ತಾರಾ? ಮಲ್ಗಕ್ ಜಾಗ? ಸೊ ನೋಡಿ, ಇಲ್ಲೊಬ್ರು ಸ್ಪೆಷಲ್ ವ್ಯಕ್ತಿ. ಹೈಫೈ, ಸೂಪರ್. ಎಷ್ಟು ಸರಿ ಮಾಡೋಣ? ಏನ್ ನಿಮ್ ಹೆಸರೇನು? ದ್ರೋಣಾಚಾರಿ. ದೊಂಡಾಚಾರಿ. ನಾನು ದ್ರೋಣಾಚಾರಿ ಅನ್ಕೊಂಡೆ. ಹೌದಾ? ಮಾತಾಡ್ತೀನಿ ನಿಮ್ ಜೊತೆಗೆ. ಸೊ ಎಲ್ಲರೂ ಕೂಡ ವಿಭಿನ್ನ ಪರಿಸ್ಥಿತಿಯಲ್ಲಿ ಸಿಗ್ದಂಥವ್ರು. ಇವತ್ತು ನೀವು ಅನ್ಕೊಳ್ಬೋದು ಇಲ್ಲೆಲ್ಲ ಇಷ್ಟು ಚೆನ್ನಾಗಿರೋದನ್ನ ನೋಡಿ, ಒಳ್ಳೆ ಬಟ್ಟೆ ಹಾಕಿರೋದನ್ನ ನೋಡಿ ಅವ್ರು ಅಷ್ಟು ಚೆನ್ನಾಗವ್ರೆ. ನೋಡಿ ಈ ಅಪ್ಪನ್ ನೋಡ್ರೆ ನಿಮ್ಗೆ ಏನ್ ಅನ್ಸ್ಬೋದು? ಗಟ್ಟಿಯಾಗವ್ರ, ನನಗಿಂತ ಸ್ಟ್ರೆಂತ್ ಆಗವ್ರ, ಒಳ್ಳೆ ಜಿಂಬಾಡಿ ಇದ್ದಂಗೆ ಅವ್ರ, ಅಂದ್ರೆ ಅವ್ರ ಪರಿಸ್ಥಿತಿ ಅವ್ರಿಗೆ ಗೊತ್ತು. ಇವ್ರು ಸಿಕ್ಕಿರೋ ವಿಡಿಯೋನ ನೋಡಿ ನೀವು ಹೇಗಿದ್ರು ಅಂತ. ನಿಮ್ಗೆ ಕಾಲಿದೆಯಾ ಅಣ್ಣ? ತೋರಿಸಿ ನೋಡಿ. ಸೊ ನಾವ್ ಇವಾಗ ನೋಡಿದ್ವಿ, ಎಲ್ರು ಹೇಳಿದ್ರು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಹೇಳಿ. ಇಲ್ಲಿ ಇಷ್ಟೊಂದು ಜನ ನೆರೆದಿರೋದ್ರ ಕಾರಣ ಇವಾಗ ಊಟದ ಸಮಯ, ಹಾಗಾಗಿ ಎಲ್ರು ಕೂಡ ಪ್ರಸಾದಕ್ಕೆ ಆಚೆ ಬಂದಿದ್ದಾರೆ. ನೀವ್ ಹೇಳಿದ್ರಿ ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ ಅಂತ. ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ನೋಡ್ಕೊಂತ ಇಲ್ಲ. ಸೊ ಮಲ್ಗೋದಕ್ ಜಾಗ, ಊಟ ಅಂದ್ರೆ ಹೊಟ್ಟೆಗೆ ಊಟ, ಮತ್ತೆ ಮೈ ತುಂಬಾ ಬಟ್ಟೆ, ಇಷ್ಟೇ ವಯಸ್ಸಾದ್ಮೇಲೆ ಕೇಳುವಂತವ್ರು ಎಷ್ಟೇ ಕೇಳುವಂತದ್ದೇ ಇಷ್ಟ. ಇನ್ನೇನ್ ಬೇಕು? ಇನ್ನು ಕೆಲವ್ರಿಗೆ ಅಂದ್ರೆ ಕಷ್ಟ ಆಗತ್ತೆ. ಯಾಕಂದ್ರೆ ವಯಸ್ಸಾದ್ಮೇಲೆ ಬೇಕಾಗಿರೋಂಥದ್ದು ನಿದ್ದೆಗೆ ಜಾಗ, ಹೊಟ್ಟೆಗೆ ಊಟ, ನೆಮ್ಮದಿಯಾಗಿ ಮಲಗೋದಕ್ಕೆ ಒಂದ್ ಜಾಗ ಬೇಕು ಅಲ್ವಾ? ನಾವ್ ಏನ್ ಬೇಕಾದ್ರೂ ಮಾಡ್ಬೇಕು ಅನ್ನಿಸ್ತೈತೆ. ಅಲ್ಲಿ ಇಲ್ಲ, ಯಾಕೆ ಮಾಡ್ಬೇಕು? ಏನ್ ದೇವ್ರು ಕೊಟ್ಟವನ ಅದನ್ನ ತಿಂದ ಮನಿಕಂಡ ಬಂದಿದೀವಿ. ಬರಬಾರ್ದಾಗಿತ್ತು. ಬಂದ್ಮೇಲೆ ನಾವ್ ಹೆಂಗಿರ್ಬೇಕು? ನಾವ್ ಅದು ಬೇಕು, ನನ್ ಗಂಡ ಬೇಕು, ನನಗೆ ಬಂಗಿ ಬೇಕು ಅಂತ ಗೊತ್ತೈತಾ? ಹೌದು, ನಿಜ. ಗೊತ್ತೈತೇನವ? ಸೊ ಇಲ್ಲಿ ಮಗ ಇದಾರಲ್ವಾ, ಎಲ್ಲ ಸಂಬಂಧಕ್ಕೂ ಅಲ್ವಾ? ಮಗ ಕೇಳೋ ಹೊತ್ತಿಗೆ ನಾನು ಮಾತಾಡ್ತೀನಿ ಅಂದಿದ್ರೆ ಅವ್ರು ಲಕ್ಷ ಕೊಡ್ತೀನಿ, ನಾನು ಮಾತಾಡೋಲ್ಲ. ಒಂದ್ ತಪ್ಪು ಸಿಕ್ತು ಅಂದ್ರೆ ನಿನ್ನೂ ಬಿಡಲ್ಲ, ನಿಮ್ಮ ಅಜ್ಜನ್ನು ಬಿಡಲ್ಲ. ಸಖತ್ ಜೋರಿದೆ ಅಜ್ಜಿ, ಬಿಡಲ್ಲ. ಸೊ ಅಂತ ಆನೆಗೂ ಕುದುರೆಗೂ ಹಂದಿಗೂ ಕಳ್ಳಿಗೂ ಎದ್ರದೋಳ ಅಂತ 1.5 ಮೈಲಿ 2 ಮೈಲಿ ದೂರ ಕಾಡೊಳಗೆ ನಾನು ಒಬ್ರು ಗನ್ಸಿದ್ದಂಗಿದ್ದೆ. ನಮ್ಮ ಅಪ್ಪನು ನನ್ನ ಹಿಂಗ್ ಬೆತ್ ಮಾಡಿಸ್ಲಿಲ್ಲ ತಾಯಿ. ಹಂಗಿರೋ ಹೊತ್ತಿಗೆ ಇವತ್ತು ನಾನು ನಿನ್ನ ಧ್ವಂಸ ಮಾಡಂಗಿದ್ದೀನಿ. ಹಂಗೆ ಇರ್ಬೇಕು ನೀವು. 4 ಜನಕ್ಕೆ ಉದಾಹರಣೆ ಆಗಿರ್ಬೇಕು ಈ ವಯಸ್ಸಲ್ಲಿ. ಗೊತ್ತಾ? ಸೊ ಹುಡುಗಿ ಬಗ್ಗಲ್ಲ ಅನ್ನೋರು. ನೀವು ಕೇಳ್ಬೋದು, ಇಷ್ಟು ಜನರಿಗೆ 150 ಜನ ಒಂದು ದಿನಕ್ಕೆ ಅಂದ್ರೆ ಒಂದು 3 ಟೈಮಿಗೂ ಸೇರಿ 150-500 ಜನಕ್ಕೆ ಪ್ರಸಾದ ಇಲ್ಲಿ ಆಗ್ಬೇಕಾಗತ್ತೆ. ಸೊ ನೀವು ಹೇಳ್ದಂಗೆ ಕರ್ನಾಟಕದ ಜನರು ಬಿಟ್ರೆ ಬೇರೆ ಏನೂ ನನಗೆ ಅನುದಾನಗಳು ಬರೋದಿಲ್ಲ. ಅವ್ರ ಕೈಲಾದಂಥ ಸಹಾಯ, ಹುಟ್ಟುದಬ್ಬ, ಆ್ಯನಿವರ್ಸರಿ, ಅಥವಾ ಅವ್ರ ಮನೇಲಿ ಏನಾದ್ರು ಶುಭ ಸಮಾರಂಭಗಳು, ಅಥವಾ ತಂದೆ ತೀರೋಗಿರ್ತಾರೆ, ತಾಯಿ ತೀರೋಗಿರ್ತಾರೆ, ಅಜ್ಜಿ ನೆನಪಲ್ಲಿ, ಅಥವಾ ಬಾಯ್ ಫ್ರೆಂಡ್ ನೆನಪಲ್ಲಿ, ಗರ್ಲ್ ಫ್ರೆಂಡ್ ನೆನಪಲ್ಲಿ, ಈ ಥರದ್ದು ಏನಾದರೂ ಅವರ
ಒಂದು ಅದ್ಭುತ ದಿನಗಳಲ್ಲಿ ಇಲ್ಲಿಗೆ ಪ್ರಸಾದದ ವ್ಯವಸ್ಥೆಯನ್ನ ಮಾಡ್ಕೊಡ್ತಾರೆ. ಹಾಗೆ ಇವತ್ತು ನೀವು ಬಂದಿದ್ದೀರಾ, ವಿಶೇಷವಾಗಿ ಒಂದು ಕುಟುಂಬ ಪಾಪ ಹೌದು, ನಾನು ಬರೋ ಸಮಯದಲ್ಲಿ ಅವರು ಇವತ್ತು ಮಧ್ಯಾಹ್ನದ ಪ್ರಸಾದದ ವ್ಯವಸ್ಥೆಯನ್ನ ಮಾಡ್ಕೊಟ್ಟಿದ್ದಾರೆ ನೋಡಿ. ಅವರೆಲ್ಲ ಬಂದು ಒಂದೊತ್ತಿನ ಊಟದ ಜವಾಬ್ದಾರಿ ಅವ್ರು ತಗೊಳ್ತಾ ಇದಾರೆ. ನನಗೆ ಆ ಬೆಟ್ಟದಂತ ಭಾರವನ್ನ ಕಮ್ಮಿ ಮಾಡ್ತಿದ್ದಾರೆ. ಸೊ ನಾನು ಹೇಳೋದು, ಪ್ರತಿಯೊಂದು ಆಶ್ರಮಕ್ಕೆ ಯಾಕೆ ದಾನ ಮಾಡ್ಬೇಕು, ಯಾಕೆ ನೀವು ಕೊಟ್ಟಂತ ಹಣ ಎಲ್ಲಿಗೆ ಹೋಗುತ್ತೆ, ಅಥವಾ ಯಾಕೆ ಅದು ಒಂದೊತ್ತು ಊಟ ಕೊಡೋದ್ರಿಂದ ಅದರಿಂದ ನಿಮ್ಗೆ ಏನು ಸಿಗುತ್ತೆ. ನೀವು ಸಾವಿರಾರು ಪುಣ್ಯಕ್ಷೇತ್ರಗಳಿಗೆ ಹೋಗ್ಬೋದು, ಸಾವಿರಾರು ರೂಪಾಯಿ ಉಂಡಿಗೆ ಹಣ ನೀವು ಹಾಕ್ಬೋದು, ನಿಮ್ಗೆ ಆ ದೇವ್ರು ಕೊಟ್ಟಿರೋಂಥ ಶಕ್ತಿ ಹಾಕಬಾರ್ದು ಅಂತ ನಾನು ಯಾವತ್ತೂ ಹೇಳೋದಿಲ್ಲ. ಆದರೆ ಅಸ್ತಿರೋರ್ಗೆ ಅನ್ನ ಕೊಟ್ರೆ 100 ಅಥವಾ 3 ಪುಣ್ಯಕ್ಷೇತ್ರಗಳಿಗೆ ಹೋಗಿದ್ ಪುಣ್ಯ ಒಂದೇ ಜಾಗದಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಇಲ್ಲೆಲ್ಲ ಯಾರು ಕೂಡ ನಿಮ್ಮನ್ನ ಬೈಕೊಳ್ಳೋರಿಲ್ಲ, ನಿಮ್ಮನ್ನ ತೂ ಅನ್ನೋರಿಲ್ಲ, ತೂ ಅಂತ ಉಗಿಯೋರಿಲ್ಲ. ಯಾಕೆ ಅಂದ್ರೆ ನಮ್ಮ ಸಂಬಂಧಿಕರನ್ನ ಕರೆದು ನಾವೇನೋ ದೊಡ್ಡದಾಗಿ ಫಂಕ್ಷನ್ ಮಾಡಿ ಅವ್ರಿಗೆ ಊಟ ಕೂಡ ಉಪ್ಪಿರ್ಲಿಲ್ಲ, ಖಾರ ಇರ್ಲಿಲ್ಲ, ಅಡ್ಗೆ ಭಟ ಚೆನ್ನಾಗಿ ಮಾಡಿರ್ಲಿಲ್ಲ, ಆಮೇಲೆ ಯಾವ್ದೋ ಒಂದ್ ಸಣ್ಣ ಜಾಗದಲ್ಲಿ ಮಾಡೋರು, ಈ ತರದ ಮಾತುಗಳು ಬರುತ್ತೆ. ಇಲ್ಲಿ ಯಾರು ನಿಮ್ಗೆ ಆ ಮಾತು ಹೇಳೋದಿಲ್ಲ. ಇಲ್ಲಿ ನಿಮ್ಗೆ ನೀವು ಕೊಟ್ಟಂತ ಊಟವನ್ನ ಊಟ ಮಾಡಿ ನಿಮ್ದೇ ನಿದ್ದೆ ಮಾಡಿದ್ರೆ ಅದ್ರ ಪುಣ್ಯ 200% ನಿಮ್ಗೆ ಲಭಿಸುತ್ತೆ. ಇದು ನನ್ನ ಒಂದು ಭಾವನೆ. ಸೊ ಎಲ್ಲರೂ ಅಷ್ಟೇ, ನಾನೇನು ಜನಸ್ನೇಹಿ ಆಶ್ರಮಕ್ಕೆ ಬನ್ನಿ, ಯೋಗೇಶ್ಗೆ ದಾನ ಮಾಡಿ, ಯೋಗೇಶ್ ಆಶ್ರಮದಲ್ಲಿ ಇರ್ತಕ್ಕಂಥವ್ರಿಗೆ ಕೊಡಿ ಅಂತ ನಾನು ಯಾವತ್ತೂ ಕೇಳೋದಿಲ್ಲ. ದಯವಿಟ್ಟು ಕರ್ನಾಟಕದಲ್ಲಿ ನಿಮ್ಮ ಮನೆ ಹತ್ರ, ನಿಮ್ಮ ಊರುಗಳ ಹತ್ರ ಆಶ್ರಮಗಳಿದ್ರೆ ದಯವಿಟ್ಟು ನಿಮ್ಮ ಕೈಲಾದಂಥ ಸಹಾಯ ಮಾಡಿ. ಆಶ್ರಮದಲ್ಲಿ ಇರೋರು ಎಲ್ಲರೂ ಕೂಡ ನಿಮ್ಮನ್ನ ನಂಬೇ ಬದುಕ್ತಾ ಇರೋದು, ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಸೊ ಈಗಾಗಲೇ ಇಲ್ಲೆಲ್ಲರೂ ಸೇರಿದ್ದಾರೆ. ಈಗ ಒಂದು ಪ್ರಸಾದದ ಸಮಯ ಆಗಿರೋ ಕಾರಣಕ್ಕೆ ತುಂಬ ಜನ ವಯಸ್ಸಾಗಿರೋರೆಲ್ಲ ಇದ್ದಾರೆ. ಹೀಗಾಗಿ ತುಂಬ ಸಮಯವನ್ನು ನಾವು ತೆಗೆದುಕೊಳ್ಳೋದು ಬೇಡ. ಒಬ್ಬೊಬ್ಬರದ್ದು ಒಂದೊಂದು ಕರುಣಾಜನಕ ಕಥೆ ಇಲ್ಲಿದೆ, ಅವೆಲ್ಲವನ್ನೂ ನಾವು ನಿಮಗೆ ತೋರಿಸ್ತಾ ಇರ್ತೀವಿ. ರಕ್ಷಿತ್ ಗೌಡ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೂ ಕೂಡ ಇವತ್ತಿನ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇನ್ನೊಂದ್ಸತಿ ಜೋರಾಗಿ ಅವ್ರಿಗೆ ಕ್ಲಾಸ್ ಮಾಡಿ. ಒಳ್ಳೆಯದಾಗಲಿ, ಹ್ಯಾಪಿ ಬರ್ಡೇ, ಒಳ್ಳೆಯದಾಗಲಿ. ಕ್ರೀಮ್ ಜಾಸ್ತಿ ತಿನ್ಸ್ಬೇಡಿ ಅವನಿಗೆ. ಆ ಮಾಡ, ಸ್ವಲ್ಪ ಮಾಡೋ, ಸ್ವಲ್ಪ ಸ್ವೀಟ್ ಐತೆ ನೋಡು ನೋಡು. ಚೆನ್ನಾಗೈತಾ? ಚೂರು ಚೂರು.